ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಬ್ರೋ. ಈ ವಿಡಿಯೋದಲ್ಲಿ ಹೇಳಿ ಯಾವುದೇ ಒಂದು ಪಾಯಿಂಟು ನಿಮಗೆ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇರಲ್ಲ, ಓನ್ಲಿ ಎಜುಕೇಷ್ನಲ್ ಪರ್ಪಸ್. ನಿಮ್ಮ ಟ್ರೇಡ್ ನಿಮ್ಮ ಅನಾಲಿಸಿಸ್ ಪ್ರಕಾರನೇ ಮಾಡಿ. ಆ ಅನಾಲಿಸಿಸ್ಗೆ ಏನಾದರೂ ನಮ್ಮ ಲೆವೆಲ್ಸು ನಮ್ಮ ಅನಾಲಿಸಿಸ್ ಯೂಸ್ ಆದರೆ ಹೆಲ್ಪ್ ತೊಗೋಬೋದು, ಇಲ್ಲಾಂದರೆ ನಿಮ್ಮದ್ರ ಪ್ರಕಾರ ಮಾಡ್ಬೋದು. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಓನ್ಲಿ ಎಜುಕೇಷ್ನಲ್ ಪರ್ಪಸ್. ಓಕೆ, ಈ ಎಜುಕೇಷ್ನಲ್ ಪರ್ಪಸಲ್ಲಿ ನಾವು ಎಜುಕೇಷ್ನಲ್ ಕೊಡಬೇಕಲ್ವ, ಅದಕ್ಕೆ ಡೈಲಿ ಒಂದು ಮೂರು ಪಾಯಿಂಟ್ ಹೇಳ್ತೀನಿ, ಇಲ್ಲ ಮೂರು ಲೈವಲ್ಲಿ ನಡೆದಿರೋದೆ. ಎಲ್ಲರ ಥರ ಆಫ್ಟರ್ ಮಾರ್ಕೆಟ್ ಚಾರ್ಟ್ ಸಂಡೇ ಸಾಟರ್ಡೆ ಇಟ್ಕೊಂಡು ಹೇಳೋದೆಲ್ಲ ಲೈವ್, ನೀವು ಲೈವ್ ನೋಡ್ಕೋಬೋದು, ನಡೀತಾ ಇದೆ. ಇದರಲ್ಲಿ ಏನೇನು ಮಾಡ್ತೀವಿ ಅಂತ ಕ್ವಶನ್ಸ್ ಒಂದು ಪಾಯಿಂಟ್ಸ್ ಹೇಳ್ತೀನಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ನೋಟ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ ಮುಂದೆ. ಓಕೆ, ಈಗ ಪಾಯಿಂಟ್ ನಂಬರ್ 1. ಗೊತ್ತಿರೋರು ನಿನ್ನೆ ಕ್ವಶನ್ಸ್ ಕೇಳಿದೆ, ಇಬ್ಬರು ಮಾತ್ರ ಮಾಡಿದ್ರು, ಇಬ್ಬರೇ, ನೋ ಪ್ರಾಬ್ಲಮ್. ಒಬ್ಬ ಮಾಡಿದ್ರೆ ಕೂಡ ನಾವು ಅವ್ರಿಗೆ ಹೇಳ್ಕೊಡೋಣ. ಓಕೆ, ಯಾಕಂದರೆ ಇಂಟ್ರೆಸ್ಟ್ ಅವ್ರು ಒಬ್ಬ ಬಂದರೆ ಕೂಡ ಸಾಕು, ನಾವು ಹೇಳ್ಕೊಡೋಣ. ಈಗ ಪಾಯಿಂಟ್ ನಂಬರ್ 1 ಇಲ್ಲಿ ನೋಡಿ, ನಿನ್ನೆ ಸಾಯಂಕಾಲ ಕೊಟ್ಟಿರೋದು 6500 PE, ಕ್ರೂಡ್ ಆಯಿಲ್ 230 ಎಂಟ್ರಿ, 270 ಟಾರ್ಗೆಟ್. ಓಕೆ, ಇದು ನಿಮಗೆ ಫ್ರೀ ಕಾಲ್ ಗ್ರೂಪೇ, ಇದು ನೋಡ್ಕೋಬೋದು. 2 ಗ್ರೂಪಲ್ಲಿ ಹೋಗಿದ್ದಾವೆ, ಫ್ರೀ ಕಾಲ್ ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ. ಓಕೆ, 230 ಎಂಟ್ರಿ, 270 ಟಾರ್ಗೆಟ್. ಇಲ್ಲಿ ನೋಡಿ, ಈಗ ಇದು ಟಾರ್ಗೆಟ್ ಬಂತು. ಓಕೆ, ಇಲ್ಲಿ ಟಾರ್ಗೆಟ್ ಬಂತು, ನಿನ್ನೆ ಸಾಯಂಕಾಲನೇ ಇದು ಟಾರ್ಗೆಟ್ ಬಂತು, ನೋ ಪ್ರಾಬ್ಲಮ್, ಕ್ಲಿಯರ್. ಇಲ್ಲಿ ಕ್ವಶನ್ ಏನಂದರೆ, ಈಗ ಚಾರ್ಟ್ ಓಪನ್ ಮಾಡ್ತೀನಿ, ಅದು ಕ್ರೂಡ್ ಆಯಿಲ್ ಚಾರ್ಟು, ಇದು ಕ್ರೂಡ್ ಆಯಿಲ್ ಚಾರ್ಟ್. ನಿಮಗೆ ಈ ಡೌಟ್ಸ್ ಬರಬೇಕು, ನಿಮಗೆ ಡೌಟ್ಸ್ ಬರ್ತಾ ಇದೆ ಅಂದರೆ ನೀವು ಕಲಿತಾ ಇದ್ದೀರಾ ಅಂತ. ಡೌಟ್ಸೇ ಬರ್ತಾ ಇಲ್ಲ, ನಾನು ಸುಮ್ಮನೆ ಇದ್ದೀನಿ ಅಂದರೆ, ಒಂದು ನಿಮಿಷ, ನೆಟ್ ಓಪನ್ ಆಗ್ತಾ ಇಲ್ಲ. ಓಕೆ, ಓಪನ್ ಆಯ್ತು ನೋಡಿ. 230 ಎಂಟ್ರಿ ಅಲ್ವಾ, 270 ಟಾರ್ಗೆಟ್. ಓಕೆ, ಇದು ಮಾರ್ಕೆಟ್ ಅನ್ನೋದು ಇಲ್ಲಿಗೆ ಯಾಕೆ ಬಂದು ನಿಂತೋಗುತ್ತೆ, ಇದು ಬರಬೇಕು ನಿಮ್ಗೆ ಡೌಟ್. ಇವರು ಒಂದು ಟಾರ್ಗೆಟ್ ಕೊಡ್ತಾರೆ, ಇಲ್ಲ ಒಂದು ಸಪೋರ್ಟ್ ಕೊಡ್ತಾರೆ, ಇಲ್ಲಿಗೆ ಬಂದು ಯಾಕೆ ನಿಂತೋಗುತ್ತೆ, ಫಸ್ಟ್ ಪಾಯಿಂಟ್ ಇದು. ಕ್ಲಿಯರ್? ನೀವು ಹೊಸಬರಾಗಿದ್ದರೆ ಪರವಾಗಿಲ್ಲ, ಸ್ವಲ್ಪ ಸೀನಿಯರ್ಸ್ ಆದರೆ ನಿಮ್ಗೆ ಗೊತ್ತಿರುತ್ತೆ, ಪ್ರತಿದಿನ ಕಾಲ್ಸ್ ಬರ್ತಾ ಇರ್ತವೆ, ನೀವು ನೋಡ್ತಾ ಇರ್ತೀರ. ಪ್ರತಿದಿನ ಇದೇ ಮಾತು, ಯು ವಾಂಟ್ ಟು ಸಿ ವಂಡರ್ಸ್ ಅಂತ ಬರ್ತದಲ್ಲ, ಆ ವಂಡರ್ ಹೆಂಗಾಗುತ್ತೆ, ಆ ಡೌಟ್ ಬರಬೇಕು ನಿಮಗೆ. ಅಲ್ಲಿ ವಂಡರ್ ಅಂದ ತಕ್ಷಣ ನೀವು ಒಂದು ಸ್ಟಾರ್ ಆಗ್ತೀರಾ, ಇಲ್ಲಾಂದರೆ ನೀವು ಸೂಪರ್ ಸ್ಟಾರ್ ಅಂತೀರ. ಅದು ನೀವು ಸೂಪರ್ ಅಂದ್ರೂ ನೀವು ಹೊಗಳಿದ್ರೂ ನನಗೆ ಬರೋದೇನಿಲ್ಲ. ನಿಮಗೆ ಡೌಟ್ ಬರಬೇಕು, ಇವರೇ ಯಾಕೆ ವಂಡರ್ ಮಾಡ್ತಾ ಇದ್ದಾರೆ, ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ, ಆ ವಂಡರ್ ಹಿಂದೆ ಏನಿದೆ ಅಲ್ವಾ. ಇವಾಗ ನೋಡಿ, ಇಲ್ಲಿ 270 ಇದೆ, ಇಲ್ಲಿಗೆ ಯಾಕೆ ಬಂದು ನಿಂತೋಯ್ತು, ನೆನ್ನೆಯಿಂದ ಇಲ್ಲೇ ಯಾಕಿದೆ ಮಾರ್ಕೆಟ್. ಇವ್ರು ಎಂಟ್ರಿ ತೊಗೊಂಡ್ಮೇಲೆ ನೀಟಾಗಿ 270 ಬಂದು ನಿಂತೋಯ್ತು, ಇಲ್ಲಿ ಯಾಕಿದೆ ಮಾರ್ಕೆಟ್. ಇದು ಫಸ್ಟ್ ಡೌಟ್. ಓಕೆ, ಫಸ್ಟ್ ಕ್ವಶನ್. ಈ ಡೌಟ್ ನಿಮ್ಗೆ ಬಂದಿದೆ ಅಂದರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ರು ಮಾಡಿದ್ರೆ ನನಗೆ ಬರೋದೇನಿಲ್ಲ, ಇಂಟ್ರೆಸ್ಟೆಡ್ ಪೀಪಲ್ ಯಾರಾದಿದ್ದರೆ ಮಾಡಿ. ಸೆಕೆಂಡ್ ಪಾಯಿಂಟ್ ಹೇಳ್ತೀವಿ, BTST ನೆನ್ನೆ ಗ್ಯಾಪ್ ಅಪ್ ಕೊಟ್ಟಿದ್ವಿ ನಾವು. BTSTನ ಗ್ಯಾಪ್ ಅಪ್ ಮಾಡ್ಕೊಳ್ಳಿ ಬರುತ್ತೆ ಅಂತ, ಅದು ಬಂತು. ಒಂದು 50 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿ ಫಸ್ಟ್ ನಮ್ಮ ಕಡೆ ನಾವು ಹೇಳಿದ ಪಾಯಿಂಟ್ವರೆಗೂ ಯಾಕೆ ಬಂತು. ಓಕೆನಾ, ಗ್ಯಾಪ್ ಅಪ್ ಓಪನ್ ಆದಮೇಲೆ ಕರೆಕ್ಷನ್ ಬರಬೇಕಲ್ಲ, ಇದು ಯಾಕೆ ಫಸ್ಟ್ ಕ್ಯಾಂಡಲ್ ನಮ್ಮ ಪರವಾಗೇ ಬಂತು. ಇಲ್ಲಿ ನೋಡ್ಬೋದು ನೀವು, 200 ಪಾಯಿಂಟ್ಸ್ ಕ್ಯಾಂಡಲ್ ಯಾಕೆ ಬಂತು, ನಮ್ಮ ಕಡೆನೇ ಯಾಕೆ ಬಂತು. ಅವ್ರು 300 ಪಾಯಿಂಟ್ ಹೇಳಿದರು, 300 ಪಾಯಿಂಟ್ವರೆಗೂ ಮಾರ್ಕೆಟ್ ಮೇಲೆವರೆಗೂ ಹೋಗಿ 300 ಪಾಯಿಂಟೇ ಆದಮೇಲೆ ಯಾಕೆ ವಾಪಸ್ ಬಂತು, ಅದು ನಾನು ಹೇಳಿಲ್ಲ, ನಮ್ಮ ಸ್ಟೂಡೆಂಟ್ ಹೇಳಿದ್ರು 300 ಪಾಯಿಂಟ್ ಅಂತ. ಇಲ್ಲಿ ನೋಡ್ಕೋಬೋದು ನೀವು, ಓಪನ್ ಆಗಿರೋದು ಜಾಗದಿಂದ 300 ಪಾಯಿಂಟ್ ಬಂದಿದೆ ಎಲ್ಲ ನೀವು ನೋಡ್ಕೋಬೋದು. ನಾನು ತೋರಿಸ್ತೀನಿ, 200 ಪಾಯಿಂಟ್ ಓಪನ್ ಆಗಿದ್ದು ಅಲ್ವಾ. ಯಾಕೆ ಅಷ್ಟೇ ಬರ್ತಾಯಿದೆ, ಅವ್ರು ಹೇಳಿದ್ದೆ ಯಾಕೆ ಬರ್ತಾಯಿದೆ. ಕ್ವಶನ್ ನಂಬರ್ 2, ಇದನ್ನು ನಾಳೆ ಮಾರ್ಕೆಟ್ನ ಇವತ್ತೇ ಹೆಂಗೆ ಇವರು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಓಕೆ, ಇದು ನಿಮಗೆ ಡೌಟ್ ಬರಬೇಕು. ಮೂರನೇದು, ಈ ಲೆವೆಲ್ಸ್. ಈ ಲೆವೆಲ್ ನೆನ್ನೆ ಗ್ರೂಪಲ್ಲಿ ಹಾಕಿದ್ದೀನಿ. ಓಕೆ, ಯೂಟ್ಯೂಬಲ್ಲಿ ಇರ್ತದೆ, ನೀವು ಚೆಕ್ ಮಾಡ್ಕೋಬೋದು. ಈ ಲೆವೆಲ್ ಇಷ್ಟು ಜೋರ 200 ಪಾಯಿಂಟ್ ಕ್ಯಾಂಡಲ್ ಬಂದ ಮೇಲೆ ಅಟ್ಲೀಸ್ಟ್ ಇನ್ನೊಂದು 100 ಪಾಯಿಂಟ್ ಕ್ಯಾಂಡಲ್ ಬರಬೇಕಲ್ಲ ಮೇಲೆ, ಯಾಕೆ ಬಂದಿಲ್ಲ. ಇದೇ ಲೆವೆಲ್ಗೆ ಎಕ್ಸಾಕ್ಟ್ ರಿಜೆಕ್ಟಾಗಿ ಯಾಕೆ ವಾಪಸ್ ಬಂದುಬಿಡ್ತು. ಹೆಂಗೆ ಆಗ್ತಾರೆ ಈ ಲೆವೆಲ್ ಅಲ್ವಾ. ಒಂದು ದಿವಸ 2 ದಿವಸ ನೋಡಿದ್ರೆ ಓಕೆ, ನೀವು ದಿನ ನೋಡೋರು ನಿಮ್ಗೆ ಗೊತ್ತಾಗಬೇಕು ಇದು ಹೆಂಗೆ ಹಾಕ್ಕೊಳ್ತಾರೆ ಈ ಲೆವೆಲ್ಸ್. ಓಕೆನಾ, ಯಾಕಂದರೆ ಫಸ್ಟ್ ನಾನು ಲೆವೆಲ್ಸ್ ಹಾಕಿ ಕಳಿಸಿ ಅಂತ ಹೇಳಿದ್ರೆ ಯಾರು ಕಳಿಸಲ್ಲ. ಅಟ್ಲೀಸ್ಟ್ ಈ ಡೌಟ್ಸ್ ಆದರೂ ಬಂದರೆ ನೀವು ಲರ್ನಿಂಗ್ ಕಡೆ ಇದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆನಾ, ಈ ಲೆವೆಲ್ಸ್ ಕ್ವಶನ್ ನಂಬರ್ 3, ಈ ಲೆವೆಲ್ಸ್ ಹೆಂಗೆ ವರ್ಕ್ ಆಗ್ತಾ ಇದ್ದಾವೆ, ಯಾವ್ದ್ರ ಮೇಲೆ ಬೇಸ್ ಮೇಲೆ ಹಾಕ್ತಾರೆ ಇವರು. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 4 ಹೇಳ್ತೀನಿ. ಕ್ವಶನ್ ನಂಬರ್ 4 ಇಲ್ಲಿದೆ ನೋಡಿ, ಇದು ಓದ್ಕೊಳ್ಳಿ, ನೀವು ಎಲ್ಲರ ಗ್ರೂಪಲ್ಲಿ ಇರ್ತದೆ. ಮಾರ್ಕೆಟ್ ಓಪನ್ ಗ್ಯಾಪ್ ಅಪ್ ಬಟ್ ನಾಟ್ ಬಿಗ್. ಓಕೆನಾ, ದಿಸ್ ಈಸ್ ಫಸ್ಟ್ ಇಂಡಿಕೇಶನ್ ಮಾರ್ಕೆಟ್ ರೆಸ್ಟ್ ಮೋಡ್, ಅಂದರೆ ರೆಸ್ಟ್ ತಗೊಳುತ್ತೆ ಇವತ್ತು ಮಾರ್ಕೆಟ್ ಟುಡೇ ಅಂತ ಹಾಕಿ ಈಸಿ ಕೋರ್ಟ್ ಹಾಕಿ, ಇಲ್ಲಿ ನೋಡ್ಕೋಬೋದು ನೀವು, ಈಸಿ ಕೋರ್ಟ್ ಹಾಕಿ ಟುಡೇ ಸೈಡ್ ವೇಸ್ ಮಾರ್ಕೆಟ್. ಓಕೆನಾ, ಟುಡೇ ಸೈಡ್ ವೇಸ್ ಮಾರ್ಕೆಟ್. ಅದು ಯಾವಾಗ ಹೇಳಿರೋದು, ಬೆಳಗ್ಗೆ 9 ಗಂಟೆ 11 ನಿಮಿಷಕ್ಕೆ, ಅಂದರೆ
ಬೆಳಗ್ಗೆ 9 ಗಂಟೆ 11 ನಿಮಿಷ, ಇನ್ನು ಮಾರ್ಕೆಟ್ ಸ್ಟಾರ್ಟ್ ಆಗೋದ್ರಿಂದ 4 ನಿಮಿಷ ಮುಂಚೆ ಮಾರ್ಕೆಟ್ ಇವತ್ತು ರೆಸ್ಟ್ ತಗೊಳುತ್ತೆ, ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ ಅಂತ ಇಲ್ಲಿ ಒಂದು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇವಾಗ ಮಾರ್ಕೆಟ್ಗೆ ಬನ್ನಿ, ಚಾರ್ಟ್ಗೆ ಬನ್ನಿ. ಇದನ್ನ ಏನಂತಾರೆ, ಸೈಡ್ ವೇಸ್ ಮಾರ್ಕೆಟ್ ಅಂತಾರ ಇಲ್ವಾ? ನೀವು ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡ್ರು, ಲೋಯರ್ ಇಟ್ಕೊಂಡ್ರು, ಯಾವುದಾದ್ರೂ ಇಟ್ಕೊಳ್ಳಿ. ಇದನ್ನ ಏನು ಮಾರ್ಕೆಟ್ ಅಂತಾರೆ? ಇದನ್ನ ಏನು ಮಾರ್ಕೆಟ್ ಅಂತಾರೆ? ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಓಕೆನಾ? ಅಲ್ಲೊಂದು ನೀವು ಓದಿದ್ರೆ ದಿಸ್ ಈಸ್ ಫಸ್ಟ್ ಇಂಡಿಕೇಶನ್ ಅಂತ. ಇಂಡಿಕೇಶನ್ ಅಂದರೆ ಏನು? ಇವ್ರು ಏನನ್ನು ನೋಡಿ ಮಾರ್ಕೆಟ್ ಸೈಡ್ ವೇಸ್ ಅಂತ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಾರೆ. ಅವ್ರ ಪ್ರಕಾರ ಮಾರ್ಕೆಟ್ ಯಾಕೆ ನಡೀತಾ ಇದೆ, ಓಕೆನಾ? ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 5, ನೆನ್ನೆ ಈ ಲೈನ್ ಹಾಕಿದ್ದೆ, ಗ್ರೀನ್ ಲೈನ್. ಎಲ್ಲರ ಚಾರ್ಟಲ್ಲಿ ಇರಬೇಕು, ಎಲ್ಲರೂ ಇನ್ನೂ ಇಲ್ಲಾಂದ್ರೂ ಕೂಡ ಯೂಟ್ಯೂಬಲ್ಲಿ ಇರ್ತದೆ, ನೆನ್ನೆ ವೀಡಿಯೋದಲ್ಲಿ ಹೋಗಿ ನೋಡ್ಕೋಬೋದು. ಈ ಲೈನ್ ಹಾಕಿದ್ದೆ. ಇದ್ರ ಕೆಳಗಡೆ ಬಂದು 50 ಮಿನಿಟ್ಸ್ ಕ್ಲೋಸ್ ಆಗೋವರೆಗೂ ನೀವು ಟ್ರೇಡೇ ಮಾಡಬೇಡಿ ಅಂತ ಹೇಳಿದ್ದೆ. ಕ್ಲಿಯರ್? ಯಾರಾದರೂ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ ನಾನು ಸಂಪಾದನೆ ಮಾಡಿರೋರಿದ್ರೆ ಸ್ಕ್ರೀನ್ಶಾಟ್ ಹಾಕಿ ನೋಡೋಣ. ಅವ್ರು ಯಾರಾದರೂ ಆಗಿರ್ಬೋದು, ನಾನು ಮಾಡಿದ್ದೀನಿ ನೋಡಿ ಸರ್, ಇದು ನನ್ನ ಎಂಟ್ರಿ, ಇದು ನನ್ನ ಟಾರ್ಗೆಟ್ ನನಗೆ ಬಂದಿದೆ ಅಂತ ಯಾರಾದರೂ ಇದ್ದರೆ ಸ್ಕ್ರೀನ್ಶಾಟ್ ಹಾಕಿ ನೋಡೋಣ, ಓಕೆನಾ? ಇದು ಕ್ಲಿಯರ್. ನೆಕ್ಸ್ಟ್ ಇನ್ನೊಂದು ಇಲ್ಲಿ ನೋಡಿ, ನಿಫ್ಟಿ ಮೇಲೆ ಮಾತ್ರ ನೋಡ್ಕೊಳ್ಳಿ ಮೇಡಮ್. ನಿಫ್ಟಿ ಚೆಕ್ ಮಾಡ್ಕೊಳ್ಳಿ. ನಿಫ್ಟಿ ಇದು ಟಾರ್ಗೆಟ್, ಓಕೆನಾ? ನಿಫ್ಟಿ ಇದು ಟಾರ್ಗೆಟ್ ಅಂತ ಕೊಟ್ಟಿದ್ದೆ. ನಿಫ್ಟಿ ಟಾರ್ಗೆಟ್ ಬಂದಿದೆಯಾ ಇಲ್ಲ ನೋಡಿ. ಇಲ್ಲಿ ನೋಡಿ, ನಿಫ್ಟಿ ಟಾರ್ಗೆಟ್ ಬಂದಿದೆಯಾ ಇಲ್ಲ ನೋಡಿ, ಓಕೆನಾ? ನಿಮ್ಮ ಗ್ರೂಪಲ್ಲಿ ಕೂಡ ಇರುತ್ತೆ ಅಲ್ವಾ, ನೋಡಿಸ್ತೀನಿ ನಾನು. ಇಲ್ಲಿ ನೋಡಿ, ಇದು ನಿಮ್ಮ ಫ್ರೀ ಕಾಲ್ ಗ್ರೂಪ್, ಇದರಲ್ಲಿ ಕೂಡ ಕೊಟ್ಟಿದ್ದೀನಿ ನಾನು. ನೋಡಿ, ನಮ್ಮದು ಎಂಟ್ರಿ ಇಲ್ಲಿದೆ, ಟಾರ್ಗೆಟ್ ಇಲ್ಲಿದೆ. ಇದು ಟಾರ್ಗೆಟ್ ಬಂದಿದೆ. ಇಲ್ಲ ನಮ್ಗೆ ಆಪೋಸಿಟಲ್ಲಿ ಯಾರಾದರೂ ಟ್ರೇಡ್ ಮಾಡಿ ಸಂಪಾದನೆ ಮಾಡಿರಿದ್ರೆ ಹೇಳಿ. ಇಲ್ಲ ಸರ್ ನಿಮ್ಗೆ ಆಪೋಸಿಟ್ ಮಾಡಿ ಸಂಪಾದನೆ ಮಾಡಿದೆ ಅಂತ ಹೇಳಿ, ಓಕೆನಾ? ಇದು ಎಲ್ಲನೂ ಒಂದು ದಿವಸ ಮುಂಚೆ, ಅಂದರೆ ನೆನ್ನೆನೇ ಬರ್ಕೊಟ್ಟಿರೋದು. ನಮ್ಮ ಇದು ನಮ್ಮದು ಇಲ್ಲಿವರೆಗೂ ಬರುತ್ತೆ ಅಂತ ಇದೆಲ್ಲ ಹೇಳಿದ ಮೇಲೆ ತುಂಬ ಬೇಸಿಕ್ಕಾಗಿ ಕ್ವಶನ್ಸ್ ಕೇಳ್ತೀರಾ. ಎಂಟ್ರಿ ಹೇಳಿ ಸರ್, ಪ್ರೈಸ್ ನಂಬರ್ ಹೇಳಿ ಸರ್. ಅಷ್ಟು ಬೇಸಿಕ್ ಇದ್ದರೆ ಫಸ್ಟು ದಯವಿಟ್ಟು ಎಲ್ಲಾದರೂ ಹೋಗಿ ಬೇಸಿಕ್ ಕಲ್ತ್ಕೊ ಬಂದುಬಿಡಿ. ಯಾಕಂದರೆ ತುಂಬ ಸ್ಪೀಡಾಗಿ ಹೋಗ್ತಾರೆ, ಅದು ನೀವು ಗೊತ್ತಿಲ್ಲದ್ರೆ ಕ್ಯಾಚ್ ಮಾಡ್ಬೇಕಂದ್ರೆ ನಿಮಗೂ ಕಷ್ಟ. ಫಸ್ಟ್ ಬೇಸಿಕ್ ಕಲ್ತ್ಕೊ ಬನ್ನಿ. ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್ ನೀವೇ ಹೇಳ್ಕೊಡಿ ಅಂದರೆ ಹೇಳಿ, ಅದಕ್ಕೂ ಒಂದು ಪ್ಲ್ಯಾನ್ ಮಾಡೋಣ, ಓಕೆ? ಯಾಕಂದರೆ ಡೈರೆಕ್ಷನಲ್ಲಿ ಕೊಟ್ಟಿರ್ತೀನಿ ನಾನು, ಇಲ್ಲಿಂದ ಇಲ್ಲಿಗೆ ಹೋಗ್ತದೆ ಇದು, ಇಲ್ಲಿಂದ ಇಲ್ಲಿಗೆ ಹೋಗ್ತದೆ ಇದು ಅಂತ. ಇವಾಗ ನೋಡಿ, ಇಲ್ಲಿ ಎಂಟ್ರಿ ಇದೆ, ಇಲ್ಲಿ ಎಂಟ್ರಿ ಇದೆ, ಇದು ಟಾರ್ಗೆಟ್ ಬರುತ್ತೆ ಅಂತ ಗೊತ್ತಮೇಲೆ ನೀವು ಇಲ್ಲಿಂದ ಪಿ ತೊಗೊಂಡೇ ಕೂತ್ಕೊಂಡಿರಬೇಕು ಅಲ್ವಾ? ನೀವು ಅದು ಮಾಡಲ್ಲ, ಸೆಂಟ್ರಲ್ ಆಡ್ತಾ ಇರ್ತೀರಾ, ಅದಾದಮೇಲೆ ಬಂದು ಎಂಟ್ರಿ ಹೇಳಿ ಸರ್ ಅಂತೀರಾ. ಫೈನಲ್ ಆಗಿ ಅದು ಇಲ್ಲಿಗೆ ಬರುತ್ತೆ, ಓಕೆ? ನೋಡಿ, ಇದು ಲೈವ್ ನಡೀತಾ ಇರೋದು, ಟಾರ್ಗೆಟ್ ಟು ಡನ್, ಓಕೆನಾ? ಟಾರ್ಗೆಟ್ ಟು ಡನ್. ನಾನು ಕೂಡ ಇವಾಗ ಇದಕ್ಕೆ ಇಲ್ಲಿ ಶಿಫ್ಟ್ ಮಾಡಿ TSL ಅಂತ ಹೇಳಿದ್ದೆ ಗ್ರೂಪಲ್ಲಿ. ಇಲ್ಲ ಸರ್ ನಾನು ಇಷ್ಟೇ ಬುಕ್ ಮಾಡ್ತೀನಿ ಅಂತ ಮೇಡಮ್ ಇಲ್ಲಿ ಬುಕ್ ಮಾಡಿದ್ರೆ 5,600 ರೂಪಾಯಿ, ಓಕೆನಾ? ಪ್ಲಸ್ ಇನ್ನೊಂದು, ಇವತ್ತು 11ನೇ ದಿವಸ ನಮ್ಮ ಸ್ಟೂಡೆಂಟ್ ಲೈವ್ ಟ್ರೇಡ್ ಮಾಡ್ತಿದ್ರಲ್ಲ, ಅವ್ರು ಪ್ರಾಫಿಟ್ ಮಾಡಿದಾರ ಲಾಸ್ ಮಾಡಿದಾರ ತೋರಿಸ್ತೀನಿ. ಇಫ್ ಯು ವಾಂಟ್ ಐ ವಿಲ್ ಶೋ. ಇಲ್ಲಿ ನೋಡ್ಕೋಬೋದು ಮೇಡಮು, ಎರಡೇ ಕ್ವಾಂಟಿಟಿ, 11ನೇ ದಿವಸ ಇದು. 21,700 P ತೊಗೊಂಡಿದ್ದಾರೆ, 161 ರೂಪಾಯಿಗೆ ತೊಗೊಂಡಿದ್ದಾರೆ, 217 ರೂಪಾಯಿಗೆ ಮಾರಿದ್ದಾರೆ, 5,500 ರೂಪಾಯಿ ಪ್ರಾಫಿಟ್ ಬಂದಿದೆ. ಸಿಂಗಲ್ ಟ್ರೇಡ್, ಒಂದೇ ಟ್ರೇಡು, ಒಂದೇ ಟಾರ್ಗೆಟ್, ನೋ ಡ್ಯಾನ್ಸಿಂಗ್, ಓಕೆ? ನಾನು ಅಲ್ಲೂ ಹೇಳಿದೆ ಮೇಡಮ್ ನಿಮ್ಗೆ ಬೇಕಂದರೆ 50 ಮಿನಿಟ್ಸ್ ಕ್ಯಾಂಡಲ್ ಐಗೆ ಶಿಫ್ಟ್ ಮಾಡಿ ಸರ್ ಮಾಡಿ ಮೇಡಮ್. ಇಲ್ಲ ಸರ್ ನಾನು ಕ್ಲೋಸ್ ಮಾಡ್ತೀನಿ ಅಂತ ಮಾಡಿದ್ರು, ಓಕೆ? ನೋಡಿ ಇವಾಗ ಟಾರ್ಗೆಟು ಬಂತು. ಪ್ಲಸ್ ಇನ್ನೊಂದು ನಿಮಗೆ ಕೊಡ್ತಾ ಇರೋ ಕಾಲ್ಸ್, ಬೆಳಗ್ಗೆ ನಿಮ್ಗೆ ಕಾಲ್ಸ್ ಬಂದ್ವಲ್ಲ, ಆ ಕಾಲ್ಸ್ ಕೂಡ ನಾನು ಕೊಟ್ಟಿದ್ದಲ್ಲ, ನಮ್ಮ ಸ್ಟೂಡೆಂಟ್ ಕೊಟ್ಟಿದ್ದ, ಅದು ನೆನ್ನೆ ಕೊಟ್ಟಿರೋ ಕಾಲ್ಸು. ಇಲ್ಲಿ ನೋಡಿ, ಅದೇ ಮೇಡಮು ನೆನ್ನೆ ಸಾಯಂಕಾಲ ಕೊಟ್ಟಿರೋ ಕಾಲ್ಸ್ನ ನಾನು ನಿಮ್ಗೆ ಬೆಳಗ್ಗೆ ಫಾರ್ವರ್ಡ್ ಮಾಡಿದ್ದು. ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಅನ್ನೋರು ಯಾವ ರೇಂಜ್ಗೆ ಕಲಿತಾ ಇದ್ದಾರೆ ಅಂತ. ಕಲಿಬೇಕಾ ಬೇಡ ಅನ್ನೋದಕ್ಕೆ ನಾನು ನಿಮ್ಗೆ ನನಗೆ ಪರ್ಸ್ನಲ್ಲಾಗಿ ನನಗೆ ನಮ್ಮ ಸಾರ್ ಹೇಳಿರೋದು ನಿಮ್ಗೊಂದು ತೋರಿಸ್ತೀನಿ ನೋಡಿ. ನೀವು అక్సెప్ట్ ಮಾಡ್ಕೊಳ್ಳంగిದ್ರೆ ಮಾಡ್ಕೊಳ್ಳಿ, ఇల్లంటే ಇಲ್ಲ. నమ్మకపోయినా నిజం అనుకున్నా అబద్ధం అనుకున్నా వీడు ఓవరాక్షన్ చేస్తాను అనుకున్నా ఏమనుకున్నా సరే స్టాక్ మార్కెట్లో ఎప్పటికైనా ఆలోచించుకోండి, మీకు మీరు నేర్చుకుంటే తప్ప చెయ్యలేరు. ఏమో మరి అట్లా మీకు మీరు నేర్చుకోకుండా ఎవరైనా మీకు బెస్ట్ టిప్స్ ఇచ్చే వాళ్ళు ఉంటే ఫస్ట్ వాళ్ళ దగ్గరికి వెళ్ళిపోండి. మీకు బెస్ట్ టిప్స్ ఇచ్చామంటే అంబానీకి తెలీదా బెస్ట్ టిప్స్ ఇస్తున్నాడు, కొన్ని 100 కోట్లు పెట్టొచ్చని? మరి ఎందుకు తెలియట్లేదు? కూరగాయలు ఎందుకు అనుకుంటాను అంబానీ? ಕೇಳಿಸ್ಕೊಂಡ್ರಲ್ಲ, ನೀವು ಕಲ್ತ್ಕೊಳ್ಳೋವರೆಗೂ ಪ್ರಾಮಿಸ್ ದುಡ್ಡು ಬರಲ್ಲ. ಬೇರೆಯವ್ರು ಯಾರು ನೀವು ಕಲ್ತ್ಕೊಳ್ಳಿ ಅಂತ ನಿಮ್ಮನ್ನ ಎನ್ಕರೇಜ್ ಮಾಡಲ್ಲ. ದುಡ್ಡು ಕೊಡಿ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇರೋದು. ನಾನು ಕಲಿಸ್ತೀನಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರ್ಬೋದು, ನೀವು ಅದಕ್ಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ, ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ.
ನಿಮ್ಮ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ನೆನ್ನೆ ಹಾಕಿರೋ ಝೋನು ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆದಮೇಲೆ ಅದ್ರ ಲೋ ಕ್ರಾಸ್ ಆದರೆ ಬೈ ಮಾಡಿ ಅಂತ ಹೇಳಿದೆ. ಇಲ್ಲಿ ಬೈ ಮಾಡಿದ್ರೆ ಇದು ಟಾರ್ಗೆಟ್ ಬಂದಿದೆಯಾ ಇಲ್ಲ ನೋಡಿ. ಇದು ಬರುತ್ತೆ ಅಂತ ನಿಮ್ಗೆ ಫಸ್ಟೇ ಹೇಳಿದ್ದೆ, ಇಲ್ಲಿವರೆಗೂ ಬರುತ್ತೆ ಮಾರ್ಕೆಟ್ ಅಂತ. ಇದ್ದವ್ರಿಗೆ ಪ್ರಾಫಿಟ್ ಬಂದಿದೆಯಾ ಇಲ್ಲ ನೋಡಿ. ಇಲ್ಲ ನಮ್ಮ ಲೆವೆಲ್ಸ್, ನೆನ್ನೆ ಹಾಕಿರೋ ಲೆವೆಲ್ಸ್, ಈ ಲೆವೆಲ್ಸ್ ವರ್ಕ್ ಆಗಿದಾವ ಇಲ್ಲ ಚೆಕ್ ಮಾಡಿ. ಓಕೆ, ವರ್ಕ್ ಆಗಿದಾವ ಇಲ್ಲ ಚೆಕ್ ಮಾಡಿ. ಪಿನ್ ಟು ಪಿನ್ ವರ್ಕ್ ಆಗಿದೆ. ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಸೈಡ್ ವೇಸ್ ಮಾರ್ಕೆಟ್ ಇರ್ತದೆ ಅಂತ ಹೇಳಿದೆ. ಸೈಡ್ ವೇಸ್ ಮಾರ್ಕೆಟ್ ಇದೆಯಾ ಇಲ್ಲ ನೋಡಿ. ಇವತ್ತು ಒಂದು ದಿವಸ ಎಲ್ಲ ನೀವು ನೋಡ್ತಾನೇ ಇರಿ. ನಾನು ಪ್ರತಿದಿನ ವಾಂಟ್ ಟು ಸಿ ವಂಡರ್ಸೇ ಹಾಕ್ತೀನಿ, ನೀವು ನೋಡ್ತಾನೇ ಇರಿ. ಕಲ್ತ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಕಲ್ತ್ಕೊಳ್ಳೋಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನನಗೆ ಬೇಸಿಕ್ ಗೊತ್ತಿಲ್ಲ ಸರ್, ತೀರಾ ನನಗೆ ಬೇಸಿಕ್ ಗೊತ್ತಿಲ್ಲ ಅಂತವ್ರು ಇದ್ದರೆ ಕೂಡ ನೋ ಪ್ರಾಬ್ಲಮ್. ಇಲ್ಲಿ ಯಾರು ಏನು ಅವಮಾನ ಆಗಲ್ಲ. ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲ ಗೊತ್ತಿರೋರು ಏನು ದೊಡ್ಡ ಹೀರೋ ಏನಿಲ್ಲ, ಅವರು ಒಂದು ದಿವಸ ಕಲ್ತ್ಕೊಂಡೇ ಬಂದಿರೋದು. ಗೊತ್ತಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ. ಯಾರ್ಯಾರು ಗೊತ್ತಿಲ್ವೋ ಅವ್ರು ನಾನು ನೋಟ್ ಮಾಡ್ಕೊಳ್ತೀನಿ. ಯಾರ್ಯಾರು ಮೆಸೇಜ್ ಮಾಡ್ತಾರೆ, ಕಾಮೆಂಟ್ ಮಾಡಿದ್ರೆ ನೋಟ್ ಮಾಡಿಕೊಂಡು ಸಾಟರ್ಡೇನೋ ಸಂಡೇನೋ ಯಾವತ್ತಾದರೂ ಒಂದು ದಿವಸ ಕ್ಲಾಸ್ ಮಾಡ್ತೀನಿ ಅವ್ರಿಗೆ. ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಅಂದರೆ ಏನು ಅಂತೇಳಿ ಒಂದು ಕ್ಲಾಸ್ ಮಾಡೋಣ, ಪ್ರಾಬ್ಲಮ್ ಏನಿಲ್ಲ. ಓಕೆ, ಇವತ್ತಿನ ವೀಡಿಯೋ ಲೆಂತ್ ಆಗೋಗ್ತದೆ, ಅನಾಲಿಸಿಸ್ ಮಾಡಿಬಿಡೋಣ ಬೇಗ. ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ಸರ್, ಏನೋ ಹೇಳ್ತಾಯಿದ್ರಿ ಇಷ್ಟೊತ್ತು. ನಾಳೆ ಏನು ಮಾಡಬೇಕು ಹೇಳಿ ಸರ್, ನಿಮ್ಮ ಕತೆ ಯಾರು ಕೇಳ್ತಾರೆ? ಮ್ಯಾಕ್ಸಿಮಮ್ ಇದೇ ಪೀಪಲ್ಸ್ ಇರ್ತಾರೆ, ನೋ ಪ್ರಾಬ್ಲಮ್. ತುಂಬ ಸಿಂಪಲ್, ಏನಿಲ್ಲ. ಇವಾಗ ಈ ಝೋನ್ ಸ್ವಲ್ಪ ಜರ್ಗಿಸ್ಕೊಳ್ಳಿ ಕೆಳಗಡೆ. ಈ ಝೋನ್ ಸ್ವಲ್ಪ ಜರ್ಗಿಸ್ಕೊಳ್ಳಿ. ಇದರಲ್ಲಿರೋ ಅಷ್ಟೊತ್ತು ಏನು ಟ್ರೇಡ್ ಇಲ್ಲ. ಮತ್ತೆ ನೀವೇನಾದರೂ ಟ್ರೇಡ್ ಮಾಡಿಕೊಂಡ್ರೆ ಅದು ನಿಮ್ಮ ಇಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಗ್ರೂಪಲ್ಲಿ ಇದ್ದಾರೆ, ಮಾಡಬೇಡಿ ಸರ್ ಅಂತ 10 ಸಲ 100 ಸಲ ಹೇಳಿದ್ರು ಮಾಡ್ತಿರ್ತಾರೆ. ನಾನು ನೋಡ್ತಿರ್ತೀನಿ, ಸುಮ್ಮನೆ ಎದ್ದೋಗ್ತೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿರ್ತದೆ ನಾವು ಬೇಡ ಅಂದ್ರೂ ಮಾಡ್ತಾರೆ. ಅವರು ಟ್ರೇಡಿಂಗ್ ನಾಲೆಡ್ಜ್, ಏನು ಮಾಡೋಕ್ಕಾಗಲ್ಲ. ನೋಡಿ, ಈ ಝೋನಲ್ಲಿರೋ ಅಷ್ಟೊತ್ತು ಟ್ರೇಡ್ ಮಾಡಬೇಡಿ. ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಬೇಕು, ಮತ್ತೆ ರೀಟ್ರೇಸ್ ಮಾಡಿ. ಇವಾಗ ನಿಫ್ಟಿಯಲ್ಲಿ ತೋರಿಸಿದ್ದೆಲ್ಲ ಆ ಥರ ಇದು ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡಿ. ನಿಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇರ್ತದೆ. ಇಲ್ಲಿಂದ ನೀವು ಔಟ್ ಆಫ್ ದಿ ಮನಿ ಸೆಲ್ ಮಾಡಿದ್ರೆ ಕೂಡ ನಾಳೆ ಎಕ್ಸ್ಪೈರಿಗೆ 0 to ಹೀರೋ. ಓಕೆ, ಇದು ಬ್ರೇಕ್ ಆದಾಗ ಇಲ್ಲಿಂದ ಔಟ್ ಆಫ್ ದಿ ಮನಿ. ಇದಕ್ಕೆ ನಾನು ಕೇಳ್ತೀನಿ, ಇದೊಂದು ಕಾಮೆಂಟ್ಗೆ ಆನ್ಸರ್ ಮಾಡಿ, ಯಾರು ಇಂಟ್ರೆಸ್ಟ್ ಇದ್ದಾರೆ ನೋಡೋಣ. ನಾಳೆ ಇದು ಬಂದುಬಿಟ್ಟು 45,300. ಓಕೆ, 45,300ಗೆ 45,300ಗೆ ನೀವು PE ಪ್ಲ್ಯಾನ್ ಮಾಡಿದ್ರೆ ಔಟ್ ಆಫ್ ದಿ ಮನಿ ಏನು? ಔಟ್ ಆಫ್ ದಿ ಮನಿ ಏನು? ಓಕೆ, 45,300 ಸ್ಟ್ರೈಕ್ ಪ್ರೈಸ್ಗೆ ಔಟ್ ಆಫ್ ದಿ ಮನಿ ಏನಂತ ಕಾಮೆಂಟ್ ಮಾಡಿ, ವಿಡಿಯೋ ನೋಡಿರೋರು. ಓಕೆ, ಇಲ್ಲಿಂದ ಔಟ್ ಆಫ್ ದಿ ಮನಿ ತಗೊಳ್ಳಿ. ಇದು ನಿಮ್ಮ ಟಾರ್ಗೆಟ್, ಇಲ್ಲಿವರೆಗೂ ಇರ್ಬೋದು PE ಕಡೆ. ಓಕೆ, ಇಲ್ಲ ಇದರೊಳಗಡೆ ಸಾಯಂಕಾಲವರೆಗೂ ಮಧ್ಯಾಹ್ನವರೆಗೂ ಫೈಟ್ ಮಾಡಿ, ಮಧ್ಯಾಹ್ನ ಮೇಲೆ ಬ್ರೇಕ್ ಕೊಟ್ಟರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ. ನೆನ್ನೆ ನಿಮ್ಗೊಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಲಾಂಗ್ ಟರ್ಮ್ ಎಂಟ್ರಿ ಅಂತ ಇಲ್ಲೊಂದು ಲೈನ್ ಬರೆದು ನೆನ್ನೆ ಸಾಯಂಕಾಲ ಅದು ಹೋಗಿ ಹುಡ್ಕೊಳ್ಳಿ, ಇರ್ತದೆ ಸ್ಕ್ರೀನ್ಶಾಟ್. ಅದನ್ನು ಕ್ರಾಸ್ ಆದರೆ ಮಾತ್ರ ನೀವು ಬೈ ಕಡೆ ಹೋಗಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ಸೇಮ್ ಲೆವೆಲ್ಸ್, ಏನು ಚೇಂಜಸ್ ಇಲ್ಲ. ಇವೆಲ್ಲ ತೆಗೆದುಬಿಡಿ, ಎಂಟ್ರಿ ಟಾರ್ಗೆಟ್ ಇದೆಲ್ಲ ತೆಗೆದುಬಿಡಿ. ನೋಡಿ, ನಿಫ್ಟಿ ಇದು ನಿಮ್ಮ ಸಪೋರ್ಟ್, ಇದು ನಿಮ್ಮ ಮೇಜರ್ ಸಪೋರ್ಟ್. ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಇಲ್ಲಿಗೆ ಬಂದು ಇಲ್ಲಿಂದ ರಿಜೆಕ್ಟ್ ಆಗ್ತಾ ಇದೆ ಅಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮೇ ಯೂಸ್ ಮಾಡಿ. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಬೈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಇದು ಬ್ರೇಕ್ ಆದರೆ ಇದು ರೀಟ್ರೇಸ್ ಮಾಡಿ ಮತ್ತೆ ಫಾಲ್ ಆಗುತ್ತೆ. ಇಲ್ಲಿವರೆಗೂ ಇಲ್ಲಿಂದ ನಾನು ಇದ್ದರೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ನಿಮ್ಮ ಪ್ಯಾಟರ್ನ್ ಪ್ರಕಾರ ನೀವು ನೋಡ್ಕೊಳ್ಳಿ. ಇಲ್ಲಿ ಮಾತ್ರ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಳ್ಳಿ ಬೈ ಸೈಡ್ ಪ್ಲ್ಯಾನ್ ಮಾಡೋದು. ಓಕೆ, ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ವಾಟ್ಸಪ್ ಗ್ರೂಪ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಬರೋರು ಹೋಗೋರೆಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ನೀವೇನು ಅರ್ಟ್ ಆಗಿಬಿಡಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು 1000 ಜನ ಬಂದರೂ ನನಗೆ ಈ ಕ್ಯಾಂಡ್ಲಲ್ಲಿ ಏನು ಒಂದು ಪಾಯಿಂಟ್ ಕೂಡ ಮೂವ್ ಆಗೋಲ್ಲ ಗ್ರೂಪ್ಗೆ. ನೀವು 1000 ಜನ ಹೋದರೂ ನನಗೊಂದು ಪಾಯಿಂಟ್ ಕೂಡ ಮೂವ್ ಆಗೋಲ್ಲ. ನಾನೇನು ಅದ್ರ ಬಗ್ಗೆ ಚಿಂತೆ ಕೂಡ ಮಾಡಲ್ಲ. ಓಕೆ, ಯಾಕಂದರೆ ಸುಮಾರು ಜನ ನನಗೆಲ್ಲ ತೋರಿಸ್ತಾ ಇದ್ದಾರೆ, ಶೋ ಅಪ್ ತೋರಿಸ್ತಾ ಇದ್ದಾರೆ ಗ್ರೂಪಲ್ಲಿ. ನಾನು ಚಿಂತೆ ಕೂಡ ಮಾಡಲ್ಲ. ಕ್ಲಿಯರ್? ಬಟ್ ಆ 1000 ಜನದಿಂದ ಲರ್ನಿಂಗ್ ಆಗೋ ಒಬ್ರಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು, ಅದು ನನ್ನ ಉದ್ದೇಶ. ಇಂಟ್ರೆಸ್ಟ್ ಇರೋರು ಮಾತ್ರ ಆ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಪ್ಲಸ್ ಇನ್ನೊಂದು, ನಾಳೆ ನಮ್ಮದು ಸ್ವಲ್ಪ 2-3 ದೊಡ್ಡ ಫಂಕ್ಷನ್ಗಳಿದ್ದಾವೆ. ನಾವು ನಾಳೆ ಮಧ್ಯಾಹ್ನವರೆಗೂ ಬ್ಯುಸಿ ಇರ್ಬೋದು ಮೋಸ್ಟ್ಲಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಮಧ್ಯಾಹ್ನ ಮೇಲೆ ನಾನು ಫ್ರೀ ಆದರೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಆದರೆ ಈ ಅನಾಲಿಸಿಸ್ ಬೇಸ್ ಮಾಡ್ಕೊಂಡು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಆರಾಮಿರಿ, ಮಧ್ಯಾಹ್ನ ಮೇಲೆ ಬಂದು ನಾನು ಅಪ್ಡೇಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾಮೆಂಟ್ ಮಾಡೋ ಪ್ರತಿಯೊಂದು ಹೆಸರು ಮೆನ್ಷನ್ ಇರ್ತದೆ. ಮುಂದೆ ಕ್ಲಾಸ್ ಗೀಸ್ ಏನಾದರೂ ಮಾಡಬೇಕಾದ್ರೆ ಅವರಿಗೆ ಮಾಡೋಣ. ಥ್ಯಾಂಕ್ ಯು.